ಆ, ಅದು ನನ್ನ ತಮ್ಮ ಮಹೇಶನ್ರು. ನೀವು ಕಳೆದ ಸಲ ಬಂದಾಗ ಭೇಟಿಯಾಗಿದ್ರಲ್ಲ. ಮಹೇಶ ತಮ್ಮ ಶಾರ್ವರಿ ನಿನ್ನ ನಾದನೆ. ಹೌದು, ಶಾರ್ವರಿರು. ಏನು ಯೋಚಿಸ್ತಿದ್ದೀರ ದತ್ತ? ಮಧುವ, ನೀನೇನು ಅಂದ್ಕೊಳ್ಳಲ್ಲ ಅನ್ನೋ ಹಾಗಿದ್ರೆ ನಾನು ಶಾರ್ವರಿ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಅದಕ್ಕೇನಂತೆ, ನೀವು ಆರಾಮಾಗಿ ಮಾತಾಡ್ಕೊಂಡು ಬನ್ನಿ, ನಾನು ಕೆಳಗಡೆ ಇರ್ತೀನಿ. ಹಾಂ. ಯಾರು? ನಾನು ದತ್ತ. ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಬೋದಾ? ಬರ್ತೀನಿ. ಇಲ್ಲ, ಇಲ್ಲೇ ಮಾತಾಡೋಣ, ಪರವಾಗಿಲ್ಲ. ಶಾರ್ವರಿಯವರೇ, ಮೊದಲನೇ ಸಲ ನಿಮ್ಮನ್ನು ಭೇಟಿ ಮಾಡಿದಾಗ ಏನೇನೋ ಗೊಂದಲ ಆಯಿತು. ಅದಕ್ಕೋಸ್ಕರ ಕ್ಷಮೆ ಕೇಳಬೇಕು ಅಂತ ಆ ಹೊತ್ತು ನಿಮ್ಮನ್ನು ಮಾರ್ಕೆಟಲ್ಲೆಲ್ಲ ಹುಡುಕಾಡಿದೆ, ಆದರೆ ನೀವು ಸಿಗಲಿಲ್ಲ. ಆದರೆ ನಾನೀಗ ಆ ವಿಷಯ ಮಾತಾಡೋಕ್ಕೆ ಬರಲಿಲ್ಲ. ನಮ್ಮ ತುಳಸಿ ಬಗ್ಗೆ ಮಾತಾಡೋಕ್ಕೆ ಬಂದೆ. ನಿಮ್ಮೆಲ್ಲರ ಒಪ್ಪಿಗೆ ಇಲ್ಲದೆ ತುಳಸಿನ ಈ ಮನೆ ಕಳಿಸ್ಬೇಕಾಯ್ತು. ಆದರೆ ನಿಮ್ಮೆಲ್ಲರ ಮನಸ್ಸು ಅವಳನ್ನು ಇನ್ನೂ ಒಪ್ಕೊಂಡಿಲ್ಲ ನನಗೆ ಗೊತ್ತು. ನೀವು ನಮ್ಮ ತುಳಸಿಗೆ ಓರ್ಗಿತ್ತಿ ಆಗ್ತೀರಿ. ಈ ಮನೆಯಲ್ಲಿ ಅವಳ ಆಸುಪಾಸಿನ ವಯಸ್ಸಿನವರು ಅಂದರೆ ನೀವೇನೆ. ಅದಕ್ಕೋಸ್ಕರ ನಿಮ್ಮ ಹತ್ರನೇ ಮಾತಾಡೋಕ್ಕೆ ಬಂದೆ. ನಮ್ಮ ತುಳಸಿ ತುಂಬ ಮುಗ್ಧೆ, ಯಾರಿಗೂ ಯಾವತ್ತೂ ಕೆಟ್ಟದ್ದನ್ನು ಬಯಸೋಳಲ್ಲ. ಅಕಸ್ಮಾತ್ ಅವಳಿಗೆ ಗೊತ್ತಿಲ್ಲದೆ ಏನಾದ್ರು ಸಣ್ಣ ಪುಟ್ಟ ತಪ್ಪಾದರೆ ದಯವಿಟ್ಟು ಅದನ್ನು ಮನಸ್ಸಿಗೆ ಹಾಕ್ಕೊಳ್ದೆ ಕ್ಷಮಿಸಿ. ಈ ಮನೇಲಿ ಅವಳನ್ನು ಒಬ್ಬಳು ಅಂತ ಸ್ವೀಕರಿಸಿ. ಇದು ನಿಮ್ಮ ಹತ್ರ ನನ್ನ ವಿನಂತಿ. ಚೆನ್ನಾಗಿ ಹೇಳಿದ್ರಿ. ಮದುವೆ ಮಾಡಬೇಕಾದ್ರೆ ನಿಮಗೆಲ್ಲ ನಮ್ಮ ಒಪ್ಪಿಗೆ ಬೇಕಾಗಿರಲಿಲ್ಲ. ಈ ಮನೇಲಿ ಒಂದು ಮದುವೆ ನಡೀತಾ ಇದೆ ಅಂತ ಮರೆತು ನೀವು ಮದುವೆ ಮಾಡಿ ಈಗ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದೀರಾ. ನೋಡಿ, ಅದು ಅನಿವಾರ್ಯ ಸ್ಥಿತಿನಲ್ಲಿ ನಡೆದಂಥ ಮದುವೆ. ತಮಗೆ ಸ್ವಲ್ಪ ಸಮಯ ಇದೆ ಅಂದರೆ ನಾನು ವಿವರಿಸ್ತೀನಿ. ಬೇಕಾಗಿಲ್ಲ. ಎಂಥ ಸಂದರ್ಭನೇ ಇದ್ರು ಮನೆಯವರು ಅಂತ ನಾವೆಲ್ಲ ಇರಬೇಕಾದ್ರೆ ಒಂದು ಮಾತು ಕೇಳ್ಬೋದಿತ್ತಲ್ವಾ? ಆಗ ನೆನಪಾಗದೆ ಇರೋ ನಾವು ಈಗ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋವಾಗ ಅದು ಹೇಗೆ ನೆನಪಾದ್ವಿ? ನಿಮ್ಮ ಕೋಪಕ್ಕೂ ಒಂದು ಅರ್ಥ ಇದೆ ಶಾರ್ವರಿಯವರೇ. ಆದರೆ ತುಳಸಿ ಇನ್ನು ಮೇಲೆ ಈ ಮನೆ ಸದಸ್ಯಳಾಗಿರೋದ್ರಿಂದ ಅವಳನ್ನು ನಿಮ್ಮಲ್ಲಿ ಒಬ್ಬಳನ್ನಾಗಿ ಒಪ್ಕೊಳ್ಳಿ. ದಯವಿಟ್ಟು ಇದು ನನ್ನ ಹಂಬಲ್ ರಿಕ್ವೆಸ್ಟ್. ನಿಮ್ಮ ತುಳಸಿ ನಮ್ಮ ಭಾವನ್ಗೆ ಹೆಂಡತಿ ಆಗಿರ್ಬೋದು, ಆದರೆ ಈ ಮನೆ ಸದಸ್ಯ ಅಲ್ಲ, ಆಗೋದು ಇಲ್ಲ. ಅಲ್ಲಮ್ಮ, ನಿಮಗೆ ತಡ ಆಗ್ತಿದೆ ಅನ್ಸುತ್ತೆ. ಪ್ಲೀಸ್. This is brilliant. That's 50.
ಪರವಾಗಿಲ್ವೇ, ನಂಗಿಷ್ಟ ಅಂತ ಲೈಟಾಗಿ ಫಿಲ್ಟರ್ ಕಾಫಿ ಮಾಡಿದಾಳೆ. ನಾನು ಅಪ್ಲೈ ಮಾಡಲಿ ಅಂತ ನನ್ನ ಪ್ರೊಫೈಲ್ಗೆ ಸೂಟ್ ಆಗೋ ಕೆಲಸಗಳನ್ನ ಮಾರ್ಕ್ ಮಾಡಿದ್ದಾಳೆ. ಬೆಳಿಗ್ಗೆ ಥಿಯೇಟ್ರ್ನಲ್ಲಿ ಚಾಮುಂಡಿ ಥರ ಇದ್ಲು, ಇಲ್ಲಿ ಗೌರಮ್ಮನ ಮೀರ್ಸೋ ಹಾಗಿದ್ದಾಳೆ. ನೋ ಸಮರ್ಥ್, ಇದೆಲ್ಲ ನಿನ್ನ ಮನ್ಸು ಗೆಲ್ಲೋದಕ್ಕೆ ಮಾಡ್ತಿರೋ ಗಿಮಿಕ್ಸ್. ನೀನಿಷ್ಟಕ್ಕೆಲ್ಲ ಸೋಲೇಬಾರ್ದು. ಏನೋ ಗುರುಗಳು ಹೇಳಿರೋದಕ್ಕೆ ಇನ್ನೂ ಒಟ್ಟಿಗೆ ಒಂದೇ ಮನೇಲಿದ್ದೀವಿ. ಇಲ್ಲ ಅಂದರೆ ಫ್ರೆಂಡ್ಸ್ ಮನೆಗೆಲ್ಲಾದರೂ ಹೋಗಿರ್ತಿದ್ದೆ. ಇವಳೇ ಬಂದು ವಾಪಸ್ ಮನೆಗೆ ಬಾ ಅಂತ ಕರೆಯೋವರೆಗೂ ಬರ್ತಿರ್ಲಿಲ್ಲ. ಕೋಪ ಇರೋನು ನಾನು ಮಾಡಿರೋ ಕಾಫಿ ಕುಡಿತಿರೋದು ಯಾಕೋ. ನಾನು ಥ್ಯಾಂಕ್ಸ್ ಹೇಳೋ ಕರೆಕ್ಟಸಿ ಇಲ್ಲ. ಹಳೆ ಟೇಪ್ ರೆಕಾರ್ಡರ್ ಇಟ್ಕೊಂಡು ಮತ್ತೆ ಸುತ್ತುತ್ತಿರ್ತಾನೆ. ನಮ್ಮ ಸಿರಿ ನಿಮಗೆ ಅಂತ ಬೇಸಿನ ಲಾಡು ಕಳಿಸ್ಕೊಟ್ಟಿದ್ದಾರೆ. ಹೇಗೋ ಬಂದಿದ್ದೀರಲ್ವಾ, ಊಟ ಮಾಡ್ಕೊಂಡು ಹೋಗಿ. ಈ ರೀತಿ ಊಟ ನಿಮಗೆ ದಿನ ಸಿಗಲ್ವಲ್ಲ. ಊಟ ಮಾಡ್ಕೊಂಡು ಹೋಗಿ. ಪರವಾಗಿಲ್ಲ ಮಾಧವ, ಇನ್ನೊಂದು ದಿವಸ ಬರ್ತೀನಿ. ಸ್ವಲ್ಪ ಕೆಲಸ ಇದೆ, ನಾ ಹೋಗಬೇಕು. ಗಿರ್ಗಿಟ್ಲೆ ತಗೋ, ನೀನೇ ಇದನ್ನು ಶಾರ್ವರಿ ಅವ್ರಿಗೂ ತುಳಸಿಗೂ ಕೊಡಮ್ಮ. ನಾವು ಬಂದಿದ್ದು ನಾಳೆ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮನ್ನೆಲ್ಲ ಕರೆಯೋದಕ್ಕೆ. ಮದುವೆಯಾದ ವಧುವರರು ಮೊದಲನೇ ಹಬ್ಬನ ತವ್ರ ಮನೆಯಲ್ಲಿ ಮಾಡಿಸೋದು ನಮ್ಮ ವಾಡಿಕೆ. ನಮ್ಮ ತುಳಸಿ ಹಬ್ಬದ ವ್ರತ ಆಚರಣೆ ಎರಡು ನಮ್ಮಲ್ಲೇ ಮಾಡಿ ಅಂತ ನನ್ನ ಆಸೆ. ನಮ್ಮ ಅಭಿ ಆರೋಗ್ಯ ಸರಿ ಇಲ್ಲ, ಇಂಥ ಸಮಯದಲ್ಲಿ ಬರೋದಕ್ಕೆ ಸರಿ ಹೋಗಲ್ಲ. ಮನೇಲಿದೆಲ್ಲ ಒಪ್ಪಲ್ಲ. ಅದು ಅಲ್ಲದೆ ಮಕ್ಕಳಿಗೆ ಹೀಗೆಲ್ಲ ಹೋಗಿ ಅಭ್ಯಾಸ ಇಲ್ಲ. ದತ್ತ, ನಾನು ತುಳಸಿಯವ್ರು ಬರ್ತೀವಿ.
ಸರಿ, ಹಾಗಾದರೆ ನಾವಿನ್ನು ಬರ್ತೀವಿ. ತುಳಸಿ, ಮಾಧವ, ನಾಳೆ ತಪ್ಪದೆ ಬನ್ನಿ. ಹಾಂ, ನೀವು ನಿಮಗೆ ಬಿಡುವಾದಾಗ ಬನ್ನಿ, ಪರವಾಗಿಲ್ಲ. ಇನ್ನು ಬರ್ತೀವಿ. ಮನೇಲಿ ಸಿಚುವೇಶನ್ ಚೆನ್ನಾಗಿಲ್ಲ. ಅಭಿ ಸ್ವಲ್ಪ ಸುಧಾರಿಸ್ಕೊಳ್ಳಿ, ಆಮೇಲೆ ನೀವು ಹೋಗಿ ಬರ್ಬೋದು. ಈಗ ನಾವಿಬ್ಬರು ಹೋಗಿ ಬಂದರೆ ಅವ್ರಿಗೆ ಸಮಾಧಾನ ಆಗುತ್ತೆ. ಒಳ್ಳೇದಾಯಿತು ಮಾವ, ನೀವು ಹೋಗಿ ಬನ್ನಿ. ದೀಪಿಕಾ, ಅಭಿ, ಹೌ ಆರ್ ಯು ನೌ? ಐ ಆಮ್ ರಿಯಲಿ ಸಾರಿ ಕಣ. ನಾನು ಹೀಗೆ ಮಾಡ್ಕೊಂಡೆ ಅಂತ ನನಗೆ ಬೈತ್ಯ ಅಂದ್ಕೊಂಡೆ, ಆದರೆ ನೀನು ಸಾರಿ ಕೇಳ್ತಿದ್ದೆ. ನೀನು ಈ ಥರ ಮಾಡಿದ ತಪ್ಪು ಅಭಿ, ಅದು ನಾನು ಡಿಫೆಂಡ್ ಮಾಡ್ತಿಲ್ಲ. ಆದರೆ ಹೀಗೆ ನೀನು ಮಾಡ್ಕೊಳ್ಳೋದಕ್ಕೆ ಕಾರಣ ನಾನೇ ಅನಿಸ್ತಿದೆ ಅಭಿ. ಪ್ಲೀಸ್ ಫಾರ್ಗಿವ್ ಮೀ. ನೋಡು, ನಾನು ನಿನಗೆ ಹೊಸ ಪ್ರಾಮಿಸ್ ಮಾಡಲ್ಲ, ಆದರೆ ಈಗಾಗಲೇ ಮಾಡಿರೋ ಪ್ರಾಮಿಸ್ನ ಬಿಟ್ಕೊಡಲ್ಲ. ನೀವಿಬ್ಬರು ಒಂದು ಆಗೋ ಹಾಗೆ ನಾನು ಮಾಡೇ ಮಾಡ್ತೀನಿ. ನೀನು ಹೋಪ್ಸ್ ಕಳ್ಕೊಬೇಡ ಪ್ಲೀಸ್. ಇಲ್ಲ ಬ್ರೋ, ನಾನು ಹೋಪ್ಸ್ ಕಳ್ಕೊಳ್ಳಲ್ಲ. ಆದರೆ ನೀನಿವಾಗ ಆಡ್ತಿರೋ ಮಾತುಗಳಿಂದ ಹೋಪ್ಸ್ ಬೆಳೆಸ್ಕೊಳ್ಳೋದು ಇಲ್ಲ. ಇಲ್ಲಿಗೆ ನನ್ನ ಪೇಷನ್ಸ್ ಮುಗೀತು ಬ್ರೋ. ನಾನು ನಿನ್ನ ಯಾವುದಕ್ಕೂ ಬ್ಲೇಮ್ ಮಾಡ್ತಿಲ್ಲ. ನೀನು ಯಾವ ಬ್ಲೇಮ್ನೂ ತಗೋಬೇಡ ಪ್ಲೀಸ್. ನನಗೆ ಬೇಕಾಗಿದ್ದನ್ನು ಪಡ್ಕೊಳ್ಳೋದಕ್ಕೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನಿಸ್ತಾ ಇದೆ. ಸೊ ನನಗೆ ಬೇಕಾಗಿದ್ದನ್ನು ನಾನೇ ಪಡ್ಕೋತೀನಿ. ಮಾವ, ಶಾರ್ವರಿ ಅವ್ರ ಮಾತಿಗೆ ನೀವು ಬೇಜಾರು ಮಾಡ್ಕೋಬೇಡಿ. ಹೇಗದು ಬಿತ್ತು, ಇಂಥವ್ರ ಮಾತಿಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಲ್ಲ. ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳೋದಕ್ಕಂತೆ. ಯಾಕೆ ಅಂತಂದರೆ ನಾನು ಯಾವಾಗಲೂ ಬಂದು ಹೋಗೋದು, ನೀನು ಇಲ್ಲೇ ಇರೋಳಲ್ವ. ಅಂತಸ್ತಿನ ಮಾತು ಬಂದೇ ಬರುತ್ತೆ ಅಂತ ನಂಗೆ ಗೊತ್ತಿತ್ತು, ಮುಂದೂ ಬರುತ್ತೆ ತುಳಸಿ. ಅದಕ್ಕೆ ವಾಪಸ್ ಮಾತಾಡಿ ಬಾಯಿ ಮುಚ್ಚು ಅಂತ ನಾನು ಹೇಳೋಲ್ಲ. ಅವ್ರು ಹೇಳಿದ್ದನ್ನು ನೀನು ತಲೆಗೆ ಹಾಕ್ಕೊಂಡು ಮಂಕ್ ಆಗಬೇಡಮ್ಮ. ಒಂದು ಮನೆ ಅಂತಂದ ಮೇಲೆ ನಾನಾ ಥರದ ಜನ ಇದ್ದೇ ಇರ್ತಾರೆ. ಇವತ್ತು ಕೆಟ್ಟವರಾಗಿರೋರು ಮುಂದೆ ಯಾವುದೋ ಒಂದು ಪರಿಸ್ಥಿತಿನಲ್ಲಿ ಒಳ್ಳೆಯವರಾಗಬಹುದಲ್ವಾ. ಆದ್ದರಿಂದ ತಾಳ್ಮೆ ಇಟ್ಕೋ, ಎಲ್ಲ ಸರಿ ಹೋಗುತ್ತೆ. ನೀನೇ ಸರಿ ಮಾಡ್ತೀಯ. ಹೌದು ತುಳಸಿಯವರು, ನೀವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಡಿ. ಇದು ದೇವರು ನಿಮಗೆ ಕೊಟ್ಟಿದ್ದ ಜೀವನ ಅಂತ ಸಂತೋಷವಾಗಿ ಸ್ವೀಕಾರ ಮಾಡಿ. ಅಪರೂಪಕ್ಕೆ ಒಂದು ಒಳ್ಳೆ ವಿಷಯ ಹೇಳಿದ್ರೆ ಬೀಗ್ರೆ ನೀವು. ಸರಿ, ಕೋದಂಡನ ಮನೆ ಪಂಚಾಯತಿಗೆ ಹೋಗಬೇಕು. ನಾವು ಹೊರಡ್ತೀವಿ. ನಾಳೆ ಬೇಗ ಬನ್ನಿ ಇಬ್ಬರು. ಮಾವ, ನಿಮ್ಮ ಆರೋಗ್ಯ ಮಾತ್ರೆ ತಗೋತಾ ಇದ್ದೀರಾ? ಏನು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ಕೋಬೇಡ. ಮನೆಯಲ್ಲಿ ಜೂನಿಯರ್ ತುಳಸಿ ಇದ್ದಾಳಲ್ಲ, ನಾನು ಮರೆತ್ರೂ ಅವಳು ಮರೆಯೋದಿಲ್ಲ. ಇಷ್ಟು ವರ್ಷ ರೇಸ್ ಕುದುರೆ ತರಹ ಓಡಿರೋ ಈ ಹೃದಯ, ನೀ ಏನು ಚಿಂತೆ ಮಾಡಬೇಡ. ಅಣ್ಣ, ನಿಮ್ಮ ಆರೋಗ್ಯ ಹೇಗಿದೆ? ನನಗೇನಾಗಿದೆ? ನನಗೆ ಕಾಯಿಲೆ ಇರೋದೇ ಮರ್ತೋಗೋಷ್ಟು ಆರಾಮಾಗಿದೆ. ಸ್ವಲ್ಪ ದಿನ ನನ್ನ ಜೊತೆಗೆ ಇರಿ ಅಂತ ದತ್ತಣ್ಣ ಕೇಳಿದ್ದಾರೆ, ಅಲ್ಲೇ ಇದ್ದೀನಿ. ಇನ್ಮೇಲೆ ದತ್ತನ ನಾನು, ನನಗೆ ದತ್ತ. ಭಲೇ ಜೋಡಿ. ನಾವೇನು ಬರ್ತೀವಿ ತುಳಸಿ. ದತ್ತಣ್ಣ, ಅದು ನಾವು ತಂದಿದ್ದ ಡಬ್ಬಿ ಅಲ್ವಾ? ಸಿರಿ ಕಳಿಸಿದ ಬೇಸಿನ ಲಾಡು.
ದೊಡ್ಡಮ್ಮವ್ರೆ, ಇದು ನಿಧಿ ಅಮ್ಮವ್ರು ಕೊಟ್ಟಿದ್ದು. ಇದು ನಿನಗೆ ಸರಿ ಅಂದರು. ತುಂಬ ಚೆನ್ನಾಗಿದೆ. ಯಾಕಾಗಿ ಹೇಳಿದ್ರು ಅಂತ ಗೊತ್ತಾಗ್ಲಿಲ್ಲ. ಅಣ್ಣ ಅದು ಪರವಾಗಿಲ್ಲ ಬಿಡಿ, ನೀವೇನು ಮಾಡೋಕ್ಕಾಗುತ್ತೆ. ಒಟ್ಟಿನಲ್ಲಿ ಯಾರೋ ತಿಂದ್ರಲ್ಲ, ಬಿಡಿ. ಆದ್ರೂ ಸಿರಿ ಪ್ರೀತಿಯಿಂದ ಮಾಡಿ ಕಳ್ಸಿದ್ಲು. ನಾಳೆ ನೀವು ಹೇಗೂ ಬರ್ತಾ ಇದ್ದೀರಲ್ಲ, ಅವಳ ಹತ್ರ ಮತ್ತೆ ಸ್ವೀಟ್ಸ್ ಮಾಡಿಸೋಣ ಬಿಡಿ. ನೀವೇನು ಚಿಂತೆ ಮಾಡಬೇಡಿ. ಅಬೀಬ್ರೋ ಹೀಗೆಲ್ಲ ಮಾಡ್ಕೊಳಕ್ ನೀವೇ ಕಾರಣ. ಹಾದಿ ಬೀದಿಲಿ ಇರ್ಬೇಕಾದ ನೀವು ನಮ್ಮನೆಗೆ ಬಂದರೆ ನಾನು ಸುಮ್ಮನಿರ್ತೀನ? ಮಾಮ್ ಸುಮ್ಮನಿದ್ರು ನಾನು ಸುಮ್ಮನಿರಲ್ಲ. ನೋಡ್ತಾ ಇರಿ ಇನ್ನು ಮುಂದೆ ಏನೇನೆಲ್ಲ ಆಗುತ್ತೆ ಅಂತ. ಬರ್ತೀವಿ ತುಳಸಿ. ಜೋಪಾನ. ಮಾವನವ್ರಿಗೆ ಬೇಜಾರಾಗಬಾರ್ದು ಅಂತ ನೀವು ನಾಳೆ ಅಲ್ಲಿಗೆ ಬರ್ತೀವಿ ಅಂತ ಹೇಳಿದ್ರಿ. ಇಲ್ಲಿ ಮನೇಲೂ ಪರಿಸ್ಥಿತಿ ಸರಿಗಿಲ್ಲ. ನಿಮಗೆ ತೊಂದರೆ ಆಯಿತು ಏನೋ? ಪರವಾಗಿಲ್ಲ, ನಾನು ಬೇರೆ ಯಾರಿಗೂ ಬನ್ನಿ ಅಂತ ಒತ್ತಾಯ ಮಾಡ್ತಿಲ್ವಲ್ಲ. ದತ್ತ ಮನೆಗೆ ಬಂದು ವಿಶ್ವಾಸ ಇಟ್ಟು ಕರೆದಿದ್ದಾರೆ. ಅದು ಅಲ್ಲದೆ ನಿಮಗೂ ಅಲ್ಲಿಗೆ ಹೋಗಬೇಕು ಅಂತ ಅನಿಸ್ತಿರುತ್ತೆ. ಒಂದಿನ ನಾನು ಮನೇಲಿ ಇಲ್ದಿದ್ರೆ ತುಂಬ ವ್ಯತ್ಯಾಸ ಏನೂ ಆಗಲ್ಲ. ಒಂದಲ್ಲ ಒಂದಿನ ಎಲ್ಲ ಸರಿ ಹೋಗ್ಬೋದು. ಬೇಸರ ಮಾಡ್ಕೋಬೇಡಿ. ನಾನು ಅದೇ ನಂಬಿಕೆಯಲ್ಲಿದ್ದೀನಿ. ತುಳಸಿಯವರೇ, ಒಂದು ನಿಮಿಷ ಬನ್ನಿ. ಬನ್ನಿ. ತುಳಸಿಯವರೇ, ಈ ವಾರ್ಡ್ರೋಬ್ ಎಲ್ಲ ಖಾಲಿ ಮಾಡಿದ್ದೀನಿ. ಇನ್ಮೇಲೆ ನಿಮ್ಮ ಬಟ್ಟೆಗಳೆಲ್ಲ ಇಲ್ಲಿ ಇಟ್ಕೋಬೋದು. ಪೂರ್ಣಿ ತಂದಿರೋ ಬಟ್ಟೆಗಳೆಲ್ಲ ಹಾಗೆ ಕವರ್ನಲ್ಲಿದೆ. ನಿಮಗಿದು ಜಾಗ ಸಾಕಾಗಲಿಲ್ಲ ಅಂದರೆ ಹೇಳಿ, ಇನ್ನೊಂದು ಕಬೋರ್ಡ್ ತರಿಸ್ಕೊಡ್ತೀನಿ. ಪರವಾಗಿಲ್ಲ, ಸಾಕು. ತಗೊಳ್ಳಿ. ಇದು ನೀವು ನಾಳೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಉಟ್ಕೊಳ್ಳೋದಕ್ಕೆ ಪೂರ್ಣಿ ಸೆಲೆಕ್ಷನ್. ಬನ್ನಿ, ಎಲ್ಲ ಜೋಡಿಸಿಡೋಣ. ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಪರವಾಗಿಲ್ಲ, ನಾನೇ ಜೋಡಿಸ್ಕೋತೀನಿ. ಅಲ್ಲ, ಹಾಗಲ್ಲ, ಒಟ್ಟಿಗೆ ಜೋಡಿಸಿದ್ರೆ ಬೇಗ ಆಗುತ್ತೆ. ಮಾಧವ್ ಅವರೇ, ಒಂದು ಮಾತು. ನನಗೆ ನಮ್ಮಿಬ್ಬರ ಮಧ್ಯೆ ಸ್ನೇಹ ಬಿಟ್ಟು ಬೇರೆ ಯಾವ ಸಂಬಂಧನೂ ಬೆಳೆಯೋದು ಇಷ್ಟ ಇಲ್ಲ.